ಸೊ ನಿಮ್ಮ ಪ್ರಕಾರ ಮ್ಯಾನಿಫೆಸ್ಟೇಷನ್ಸಲ್ಲಿ ಎಷ್ಟು ಥರ ವಿಧಗಳ ಮ್ಯಾನಿಫೆಸ್ಟೇಷನ್ ಇದೆ? ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಬಗೆ ಇದ್ದಾವೆ. ಅದರಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಬರುತ್ತೆ, ಮನಿ ಮ್ಯಾನಿಫೆಸ್ಟೇಷನ್ ಬರುತ್ತೆ, ಬೇಲೀಫ್ ಮ್ಯಾನಿಫೆಸ್ಟೇಷನ್ ಅಂತ ಬರುತ್ತೆ, ನಾಟ್ ಟೆಕ್ನಿಕ್ ಮ್ಯಾನಿಫೆಸ್ಟೇಷನ್ ಅಂತ ಬರುತ್ತೆ, ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್, ನ್ಯೂ ಮೂನ್ ಮ್ಯಾನಿಫೆಸ್ಟೇಷನ್ ಅಂತ ಬರುತ್ತೆ. ಹಾಗೆ ಹಲವಾರು ರೀತಿಯಲ್ಲಿ ನಾವು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು. ನಿಮ್ಮ ಫಸ್ಟ್ ಮ್ಯಾನಿಫೆಸ್ಟೇಷನ್ ಥಿಂಗ್ ಯಾವಾಗ ಅಚೀವ್ ಆಯಿತು ಅಂತ ಹೇಳ್ತೀರಾ? ನಂದು ಫಸ್ಟ್ ಮ್ಯಾನಿಫೆಸ್ಟೇಷನ್ ಅಚೀವ್ ಆಗಿದ್ದು, ನಾನು ಕಾರ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಫಸ್ಟಿಗೆ ನಾನು ಟಾಟಾ ಅಲ್ಟ್ರೋಸ್ ಕಾರ್ ತೊಗೋಬೇಕು ಅಂತ ಅಂದ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ, ಸರಿನಾ. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅಲ್ಟ್ರೋಸ್ ಬೇಡ, ನಾನು ನೆಕ್ಸಾನ್ಗೆ ಹೋಗಬೇಕು ಅಂತ ಯೋಚನೆ ಮಾಡಿದೆ. ಆವಾಗ ಏನು ಮಾಡಿದೆ, ನಾನು ಫಸ್ಟು ನಾವು ರೈಟಿಂಗ್ ಮ್ಯಾನಿಫೆಸ್ಟೇಷನ್ ಅಂತಲೂ ಮಾಡ್ತೀವಿ, ಸರಿನಾ. ಸೊ ರೈಟಿಂಗ್ ಮ್ಯಾನಿಫೆಸ್ಟೇಷನಲ್ಲಿ ನಾನು ಫಸ್ಟು ಬರೆದೆ, ನಾನು ಈ ವರ್ಷ ಟಾಟಾ ನೆಕ್ಸಾನ್ ಕಾರನ್ನು ತೆಗೆದುಕೊಂಡಿದ್ದೇನೆ ಅಂತ ಬರೆದೆ. ಅದಾದಮೇಲೆ ನಾನು ಆ ಕಾರಿಂದು ಫೋಟೋನ ನಂದು ಬೆಡ್ರೂಮಲ್ಲಿ ಹಾಕೊತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊತಾ ಇದ್ದೆ, ನಾನು ಕಾರ್ ತೊಗೋಬೇಕು, ಈ ಕಾರ್ನೇ ತೊಗೊಂಡಿದ್ದೀನಿ, ನಾನು ಈ ಕಾರಲ್ಲಿ ನಾನು ಹೋಗ್ತಾ ಇದ್ದೀನಿ. ಹಾಗೆಯೇ ವಿಜುವಲೈಸೇಷನ್ ಹೇಳಿದೆ, ಅದನ್ನು ಫೀಲ್ ಮಾಡ್ತಾ ಇದ್ದೆ. ಮತ್ತು ಯೂಟ್ಯೂಬಲ್ಲೆಲ್ಲ ಬರೀ ಕಾರ್ ವೀಡಿಯೋಸೇ ನೋಡ್ತಾ ಇದ್ದೆ. ಆಮೇಲೆ ನಾವು ಸಡನ್ನಾಗಿ 2-3 ತಿಂಗಳಿಗೆಲ್ಲ ನಮ್ಮ ಕಾರು ನಾವು ಬುಕ್ ಮಾಡಿದ್ದಕ್ಕಿಂತ ನಾವು ಆ್ಯಕ್ಚುಲಿ ಮಿಡಲ್ ವರ್ಷನ್ ಬುಕ್ ಮಾಡಿದ್ವಿ, ಆದರೆ ನಮಗೆ ಫುಲ್ಲಿ ಟಾಪ್ ಆ್ಯಂಡ್ ಕಾರೇ ಸಿಕ್ತು. ದುಡ್ಡು ಅಮೌಂಟನ್ನು ಹೇಗೆ ಅಡ್ಜಸ್ಟ್ ಆಯಿತು ಅಂತ ಗೊತ್ತಿಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಫುಲ್ಲಿ ಟಾಪ್ ಆ್ಯಂಡ್ ಕಾರೇ ತಗೊಂಡು. ನೋಡಿ ಮೇಡಮ್, ಇದು ಎಷ್ಟು ಕೇಳಕ್ಕೆ ಖುಷಿ ಆಗುತ್ತೆ ಅಂತಂದರೆ, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಮೇ ಬಿ 3 ಮಂತ್ಸ್ ಡೌನ್ ದ ಲೈನಲ್ಲಿ ವರ್ಕ್ ಆಗ್ತಿದೆ. ಸುಮಾರು ಜನ ಮ್ಯಾನಿಫೆಸ್ಟೇಷನ್ ನಾವು ವರ್ಷಗಳನ್ನ ಮಾಡಿದ ಮೇಲೂ ಸಹ ಕೆಲಸಗಳೇ ಆಗಲ್ಲ. ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಇಲ್ಲೆಲ್ಲೋ ಒಂದು ಕಡೆ ಒಂದು ಲಕ್ ಕೂಡ ನಿಮಗೆ ಸಾಥ್ ಕೊಡ್ತಾ ಐತೆ ಅಂತ ಅನ್ಸಲ್ವಾ? ಖಂಡಿತವಾಗ್ಲೂ. ಹಾಗೆಯೇ ನಾವು ಮಾಡೋ ಕರ್ಮ ಫಲಗಳೂ ಅದಕ್ಕೆ ಮುಖ್ಯವಾಗಿರುತ್ತೆ, ಸರಿನಾ. ನಾವು ಒಳ್ಳೆ ಕರ್ಮಗಳನ್ನ ಮಾಡ್ತಾ ಇದ್ದೀವೋ, ನಾವು ಒಳ್ಳೆ ಪುಣ್ಯವನ್ನು ಸಂಪಾದನೆ ಮಾಡ್ತಾ ಇದ್ದೀವೋ, ಅದೂ ಇಂಪಾರ್ಟೆಂಟ್ ಆಗುತ್ತೆ. ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದು, ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡೋದು, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಬೇರೆಯವ್ರಿಗೆ ಮೋಸ ಮಾಡೋದೆಲ್ಲ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಮಾಡೋ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಾಡೋ ಕರ್ಮ ಫಲಗಳು ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗೋದಕ್ಕೆ ಸಹಾಯ ಆಗಿರುತ್ತೆ. ನೈಸ್. ಸೊ ಅಲ್ಟಿಮೇಟ್ ಆಗಿ ಮತ್ತೆ ನಾವು ಮಾಡೋ ಒಳ್ಳೆ ಕೆಲಸಗಳು ಇಲ್ಲಿ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ. ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ, ಈ ಬಾಟಲಲ್ಲಿ ನನಗೆ ಗೊತ್ತಿರೋ ಪ್ರಕಾರ ದಿಸ್ ಲಾಟ್ ಆಫ್ ನಂಬರ್ಸ್ ರಿಟರ್ನ್, ಮೇ ಬಿ ಫೋನ್ ನಂಬರ್ ಥರ ಇದೆ, ಆ್ಯಂಡ್ ಯೋಗ ಪೋಸಸ್ ಅಂತ ಇದೆ, ಮತ್ತು ಟೀಚರ್ ಟ್ರೈನಿಂಗ್ ಅಂತ ಇದೆ, ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಇದೆ, ಆ್ಯಂಡ್ ಮೆಡಿಟೇಷನ್ ಅಂತ ಬೇರೆ ಇದೆ, ಆ್ಯಕ್ಷನ್ ಗುಡ್ ಅಂತಲೂ ಇದೆ, ಮತ್ತು ಇನ್ನು ಬೇಜಾನ್ ಏನೇನೋ ಇದೆ, ಹ್ಯಾಪಿನೆಸ್ ಲೈಫು, ಹಾರ್ಮೋನಿ ಅಂತ ಇದೆ, ರೇಖಿ ಸಿಂಬಲ್ಸ್ ಹಾಕಿದ್ದೀನಿ ನಾನು. ಸೊ ಈ ಬಾಟ್ಲು ಅಷ್ಟೇ ಚೆನ್ನಾಗಿದೆ. ಹಾಗಾದರೆ ಈ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತಂದರೆ ಏನು, ಎಕ್ಸಾಕ್ಟ್ಲಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಮ್ಮ ಕಾವ್ಯ ಮೇಡಮ್ ಅವ್ರು ಹೇಳ್ತಾರೆ. ಬನ್ನಿ ಕೇಳೋಣ. ಮೇಡಮ್, ಖಂಡಿತ ಎಲ್ರಿಗೂ ಉಪಯೋಗ ಆಗೋ ಥರ ಒಂದೊಳ್ಳೆ ವಾಟರ್ ಮ್ಯಾನಿಫೆಸ್ಟೇಷನ್ ಏನು ಮಾಡಿದ್ರೆ ನಮ್ಮ ಕೆಲಸಗಳು ಸುಲಲಿತವಾಗಿ, ಸುಂದರವಾಗಿ, ಅಮೋಘವಾಗಿ ನಡೆಯುತ್ತೆ? ಖಂಡಿತ ಹೇಳ್ತೀನಿ. ಮೊದಲಿಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಪ್ರತಿಶತ 70% ನೀರಿರುತ್ತೆ ಅಲ್ವಾ. ಹಾಗೆಯೇ ಪ್ರತಿದಿನ ನಾವು ನೀರು ಕುಡಿತೀವಿ. ನೀರು ಕುಡಿದಲ್ಲೇ ಯಾರೂ ಬದುಕೋದಕ್ಕಾಗಲ್ಲ. ಹಾಗೆಯೇ ನಾವು ಯಾವ ಥರ ನೀರು ಕುಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀರಿಗೆ ಏನು ಮಾಡಬೇಕಂತ ಹೇಳಿದ್ರೆ, ಪ್ರತಿದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಈ ಥರ ಗಾಜಿಂದು ವಾಟರ್ ಬಾಟಲ್ ತಗೊಂಡು ಆ ನೀರನ್ನ ಫಿಲ್ ಮಾಡಿ ಆ ನೀರಿಗೆ ಹೇಳಬೇಕು, ಈ ನೀರು ನನಗೆ ಉತ್ತಮವಾದ ಆರೋಗ್ಯವನ್ನು, ಆಯಸ್ಸನ್ನು, ಯಶಸ್ಸನ್ನು, ಸಂಪತ್ತನ್ನು, ಸಕ್ಸಸ್ಸನ್ನು ತಂದು ಕೊಡ್ತಾ ಇದೆ. ಐ ಲವ್ ಯು ವಾಟರ್. ಈ ನೀರಿಗೆ ಧನ್ಯವಾದಗಳು. ಈ ನೀರನ್ನು ಕುಡಿಯೋದ್ರಿಂದ ನನಗೆ ಆರೋಗ್ಯ ಸಿಕ್ಕಿದೆ. ಈ ನೀರು ಕುಡಿಯೋದ್ರಿಂದ ನನ್ನ ಫೇಸ್ ಗ್ಲೋ ಆಗಿದೆ. ಈ ನೀರನ್ನ ಕುಡಿಯೋದ್ರಿಂದ ನನ್ನ ಕೂದಲು ಚೆನ್ನಾಗಿ ಬೆಳೀತಾ ಇದೆ. ಈ ನೀರನ್ನು ಕುಡಿಯೋದ್ರಿಂದ ನಾನು ಆರೋಗ್ಯವಾಗಿದ್ದೀನಿ, ನಾನು ಹೈಡ್ರೇಟ್ ಆಗಿದ್ದೀನಿ, ನನಗೆ ಶಕ್ತಿ ಸಿಕ್ಕಿದೆ. ಥ್ಯಾಂಕ್ ಯು ವಾಟರ್ ಅಂತ ಹೇಳಿ ಆ ನೀರನ್ನ ಕುಡಿಯೋದಕ್ಕೆ ಶುರು ಮಾಡಿ. ಸೊ ಈ ಥರ ಅಫರ್ಮೇಷನ್ನು ಒಂದ್ಸತಿ ಹೇಳಿದ್ರೆ ಸಾಕ ನೀರಿಗೆ? ಆ ನೀರು ಫುಲ್ ಖಾಲಿ ಆಗೋವರೆಗೂ ಕುಡೀರಿ. ಆಮೇಲೆ ಹೊಸ ನೀರು ತುಂಬ್ಕೊಂತೀರಲ್ಲ, ಮತ್ತೆ ಹೇಳಿ. ಇದೊಂಥರ ಡೈಲಿ ಪಾಠ ಥರ. ಹಾಗೇನೆ ಇನ್ನೊಂದು, ಇದನ್ನು ನಾನು ಆ್ಯಕ್ಚುಲಿ ಕ್ಲಾಸಲ್ಲಿ ನನ್ನ ಕ್ಲೈಂಟ್ಸಿಗೆ, ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ. ನೀವು ಬೇರೆಯವ್ರಿಗೂ ಇದನ್ನು ಮಾಡ್ಬೋದು, ವಾಟರ್ ಮ್ಯಾನಿಫೆಸ್ಟೇಷನ್ನ. ಇವಾಗ ನೀವು ನಿಮ್ಮ ಮಗನಿಗೆ ಕೊಡಬೇಕಾದ್ರೆ ಆ ನೀರಿಗೆ ಹೇಳಿಕೊಡಿ, ನನ್ನ ಮಗ ಆರೋಗ್ಯವಾಗಿದ್ದಾನೆ, ನನ್ನ ಮಗ ಖುಷಿಯಾಗಿದ್ದಾನೆ, ನನ್ನ ಮಗನಿಗೆ
ಆರೋಗ್ಯ ಆಯಸ್ಸು ಎಲ್ಲ ಸಿಕ್ಕಿದೆ, ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ಈ ನೀರಿಗೆ ಧನ್ಯವಾದಗಳು, ಈ ನೀರನ್ನು ನನ್ನ ಮಗ ಕುಡಿಯೋದ್ರಿಂದ ಅವನಿಗೆ ಎನರ್ಜಿ ಸಿಕ್ಕಿದೆ, ಅವನಿಗೆ ಒಳ್ಳೆ ನಾಲೆಡ್ಜ್ ಸಿಕ್ಕಿದೆ, ಮೆಮೊರಿ ಪವರ್ ಜಾಸ್ತಿ ಆಗಿದೆ, ಥ್ಯಾಂಕ್ ಯು ವಾಟರ್ ಅಂತ ಹೇಳಿ ನೀವು ಹೇಳಿರೋ ನೀರನ್ನು ನಿಮ್ಮ ಮಗನಿಗೆ ಕುಡಿಸ್ಬೇಕು. ಇದೊಂಥರ ನಿಜವಲ್ಲೂ ಚೆನ್ನಾಗಿದೆ. ಈ ಮ್ಯಾನಿಫೆಸ್ಟೇಷನ್ ಅನ್ನೋದೇ ಒಂದು ರೀತಿಲಿ ತುಂಬ ಆಳವಾಗಿ ಇಳಿದಾಗ ಅದ್ರ ಬಗ್ಗೆ ಇನ್ನಷ್ಟು ಕಲಿಬೇಕು ಅಂತ ಅನ್ಸುತ್ತೆ. ನೋಡಿ, ನೀರಲ್ಲಿ ಎಷ್ಟು ಪವರ್ ಇದೆ ಅಂತ. ಯೂಶಲಿ ನನಗೆ ಗೊತ್ತಿರೋ ಪ್ರಕಾರ ನಾನು ಸ್ನಾನಕ್ಕೆ ಹೋಗ್ಬೇಕಂತಂದ್ರೆ ಯಾರೋ ಒಬ್ಬರು ಹೇಳಿದಂಥ ಮಾತು, ಊಟ ಮಾಡೋಕೆ ಒಂದು ಮಂತ್ರ ಇದೆ, ನಿದ್ದೆ ಮಾಡೋಕೆ ಒಂದು ಮಂತ್ರ ಇದೆ, ಬೆಳಗ್ಗೆ ಎದ್ದಾಗ ಒಂದು ಮಂತ್ರ ಇದೆ. ಸೊ ಹಾಗಾಗಿ ಗಂಗೆ ಚ ಯಮುನೆ ಚೈವ ಗೋದಾವರಿ ನಾನು ಅದೇ ಸರಸ್ವತಿ ನೀವು ಹೇಳಿದಾಗ ನಾನು ಇನ್ನೊಂದು ಹೇಳ್ಕೊಡ್ಬೇಕು. ಹಾಗೇನೆ ನಾವು ಸ್ನಾನ ಮಾಡುವಾಗ ಸಪ್ತ ಚಿರಂಜೀವಿಗಳನ್ನ ನೆನೆಸ್ಕೊಬೇಕು. ಅಶ್ವತ್ಥಾಮ, ಆಂಜನೇಯ, ಬಲಿ, ವೇದವ್ಯಾಸ, ವಿಭೀಷಣ, ಪರಶುರಾಮರು. ಇವರೆಲ್ಲರೂ ಈಗಲೂ ಕಲಿಯುಗದಲ್ಲೂ ಕೂಡ ಚಿರಂಜೀವಿಯಾಗಿದ್ದಾರೆ ಅಂದರೆ ಎಲ್ಲರಿಗೂ ಗೊತ್ತು. ಈಗ ಕಲಿಯುಗದಲ್ಲೂ ಬದುಕಿದ್ದಾರೆ ಅಂತ ಗೊತ್ತು. ಯಾಕೆ ನಾವು ಅವ್ರನ್ನ ನೆನೆಬೇಕು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿರುವ ಕಾಯಿಲೆಗಳ ನಿವಾರಣೆಗಾಗಿ. ಕೆಲವರಿಗೆ ಅಕಾಲ ಮೃತ್ಯುವಿನ ಯೋಗ ಇರುತ್ತೆ, ಅಂಥವರು ಸ್ನಾನ ಮಾಡುವಾಗ ಈ ಸಪ್ತ ಚಿರಂಜೀವಿಗಳನ್ನು ನೆನೆಸ್ಕೊಂಡು, ದಯವಿಟ್ಟು ನೀವೆಲ್ಲರೂ ನನಗೆ ಉತ್ತಮವಾದ ಆರೋಗ್ಯವನ್ನು ಕೊಡಿ, ನನ್ನ ದೇಹದಲ್ಲಿರುವ ಕಾಯಿಲೆಗಳನ್ನು ನಿವಾರಣೆ ಮಾಡಿ ಅಂತ ಹೇಳಿ ಸ್ನಾನ ಮಾಡಬೇಕಾದ್ರೆ ಅದನ್ನು ನೆನ್ಕೊಂಡು ಸ್ನಾನ ಮಾಡಿ. ನಿಜವಾಗ್ಲೂ ನಿಮ್ಮ ದೇಹದಲ್ಲಿ ಕೆಲವೊಂದು ಕಾಯಿಲೆಗಳು ಹುಷಾರಾಗ್ತಾ ಬರುತ್ತೆ, ನಿಮ್ಮ ಆಯಸ್ಸು ವೃದ್ಧಿ ಆಗ್ತಾ ಬರುತ್ತೆ, ನಿಮ್ಮ ಸೌಂದರ್ಯ ವೃದ್ಧಿ ಆಗ್ತಾ ಬರುತ್ತೆ. ಇದೆಲ್ಲ ಕೇಳಿದ್ಮೇಲೆ ನನಗಂತೂ ಒಂದೇ ಅನಿಸಿದ್ದು, ಮ್ಯಾನಿಫೆಸ್ಟೇಷನ್ ಈಸ್ ನಥಿಂಗ್ ಬಟ್ ಡೀಪಾಗಿ ನೀವು ಮಾಡುವಂಥ ಬಿಲೀಫ್. ಯಾಕಂತಂದರೆ ಒಂದು ನೀರಿಗೆ ಆ ಶಕ್ತಿ ಬರುತ್ತೆ, ನಿಮಗೆ ಚರ್ಮ ಹೊಳಪಾಗುತ್ತೆ, ನಿಮ್ಮ ಕೂದಲು ಚೆನ್ನಾಗಿರುತ್ತೆ, ಮತ್ತು ನೀವು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀರಾ ಅನ್ನೋದನ್ನು ಹೇಳ್ತಾ ಇರೋವಂಥದ್ದು. ವೆರಿ ಇಂಟ್ರೆಸ್ಟಿಂಗ್ ಮೇಡಮ್. ಸೊ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಆಯಿತು. ಇನ್ಮೇಲೆ ನಾನು ಖಂಡಿತವಾಗ್ಲೂ ನೀರು ಕುಡಿಯೋಕ್ಕಿಂತ ಮುಂಚೆ ದಿಸ್ ವಾಟರ್ ಇಸ್ ಗಿವಿಂಗ್ ಲಾಟ್ ಆಫ್ ಎನರ್ಜಿ, ಒಂದು ಒಳ್ಳೆ ಶಕ್ತಿ ಕೊಡ್ತಾ ಇದೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟೆ ಕುಡಿತೀನಿ. ರಿಸಲ್ಟ್ ಬಂದಮೇಲೆ ನಿಮಗೆ ಫೋನ್ ಮಾಡಿ ಹೇಳಿ. ಖಂಡಿತ. ನನ್ನ ಸ್ಟೂಡೆಂಟ್ ಒಬ್ಬರು ಅವರ ಹಸ್ಬೆಂಡು ಹೇಳಿದ ಮಾತು ಕೇಳಲ್ಲ, ನನ್ನನ್ನು ಪ್ರೀತಿ ಮಾಡಲ್ಲ, ಅಯ್ಯೋ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದು, ಏನಾದ್ರು ಹೇಳ್ಕೊಡಿ ಮೇಡಮ್ ಅಂತ. ಅವಾಗ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಅದೊಂದು ಭಾಗವಾಗಿ ಹೇಳ್ಕೊಡ್ತೀನಿ. ಮಾಟ ಮಂತ್ರ ಥರ ಇದೆ ಮೇಡಮ್. ಖಂಡಿತವಾಗ್ಲಿಲ್ಲ. ಪಾಸಿಟಿವ್ ಥಿಂಕ್ ಯಾವತ್ತೂ ಮಾಟ ಮಂತ್ರ ಅನ್ಸ್ಕೊಳ್ಳಲ್ಲ, ಸರಿನಾ? ಅವರು ಟ್ರೈ ಮಾಡಿದ್ರು. ಅವರು ಗಂಡನಿಗೆ ನೀರು ಕೊಡಬೇಕಾದ್ರೆಲ್ಲ, ಊಟ ಕೊಡಬೇಕಾದ್ರೆಲ್ಲ, ಈ ನೀರನ್ನ ಕುಡಿಯೋದ್ರಿಂದ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾರೆ, ನನ್ನ ಚೆನ್ನಾಗಿ ನೋಡ್ಕೊತಾರೆ, ನನ್ನನ್ನು ಕೇರ್ ಮಾಡ್ತಾರೆ, ನನ್ನ ಜೊತೆ ಖುಷಿಯಾಗಿರ್ತಾರೆ ಅಂತ ಹೇಳಿ ಪ್ರತಿದಿನ ಕೊಡ್ತಾಯಿದ್ರು. ಹಾಗೆಯೇ ಬರ್ತಾ ಬರ್ತಾ 1 ತಿಂಗಳು 1.5 ತಿಂಗಳಲ್ಲಿ ಅವ್ರ ಯಜಮಾನ್ರು ನಿಜವಾಗ್ಲೂ ಕೇರ್ ಮಾಡೋಕ್ಕೆ ಶುರು ಮಾಡಿದ್ರು, ಪ್ರೀತಿಸೋಕ್ಕೆ ಶುರು ಮಾಡಿದ್ರು. ಈಗಿನ ಕಾಲದಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಕುತ್ಕೊಂಡು ಬಿಯರ್ ಕುಡಿಯೋ ಕಾಲದಲ್ಲಿ ನೀರನ್ನ ಕೊಟ್ಟು ಪ್ರೀತಿನ ಮಾಡ್ತಾರೆ ಅಂತಂದರೆ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮ್ಯಾನಿಫೆಸ್ಟೇಷನ್ಗೆ ತನ್ನದೇ ಆದ ಲೆವೆಲ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಖಂಡಿತ.